ವಸತಿ ಯೋಜನೆಯಲ್ಲಿ ಮುಸ್ಲಿಮರಿಗೆ 15% ಮೀಸಲಾತಿ ವಿರೋಧಿಸಿ ಹಿಂದೂ ಹಿತರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ. ರಾಜ್ಯಪಾಲರಿಗೆ ಮನವಿ. ಧರ್ಮ ಹಾಗೂ ಮತದ ಆಧಾರದ ಮೇಲೆ ಯಾವುದೇ ಮೀಸಲಾತಿ ನೀಡಬಾರದು ಎಂಬುದನ್ನು ಸಂವಿಧಾನದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಅವರು ಉಲ್ಲೇಖ ಮಾಡಿರುವುದನ್ನು ತಿರಸ್ಕಾರ ಮಾಡಿ ಮುಸ್ಲಿಂ ಓಲೈಕೆ ಮಾಡುವ ಸಲುವಾಗಿ ವಸತಿ ಯೋಜನೆಯಲ್ಲಿ ಅಲ್ಪಸಂಖ್ಯಾತರಿಗೆ 15% ಮೀಸಲಾತಿ ನೀಡಿರುವುದು ಸಂವಿಧಾನ ವಿರೋಧಿ. ಯೋಜನೆಯನ್ನ ಕರ್ನಾಟಕ ರಾಜ್ಯ ಸಚಿವ ಸಂಪುಟದಲ್ಲಿ ಒಪ್ಪಿಗೆ ನೀಡಿರುವುದಕ್ಕೆ ಮಾನ್ಯ ರಾಜ್ಯಪಾಲರು ಅಂಕಿತ ಹಾಕಬಾರದು ಎಂದು ಸಕಲೇಶಪುರದಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ಕಾರ್ಯಕರ್ತರು ಪ್ರತಿಭಟನೆ ನಡೆಸಿ ಮನವಿ ಮಾಡಿದ್ದಾರೆ. ಜೂನ್ 19ರ ಗುರುವಾರದಂದು ಕರ್ನಾಟಕ ರಾಜ್ಯ ಸರ್ಕಾರ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಿರುವ ನಿರ್ಣಯದಲ್ಲಿ ರಾಜ್ಯ ಸರ್ಕಾರದ ವಸತಿ ಯೋಜನೆಯ ಹಂಚಿಕೆಯಲ್ಲಿ ಅಲ್ಪಸಂಖ್ಯಾತ ಮುಸ್ಲಿಮರಿಗೆ ಇದ್ದ 10% ಮೀಸಲಾತಿಯನ್ನ 15% ಏರಿಕೆ ಮಾಡಿರುವುದು ಸಂವಿಧಾನ ವಿರೋಧಿಯಾಗಿದ್ದು, ಈ ಅಸಂವಿಧಾನ ನಿರ್ಣಯವನ್ನ ತಡೆಹಿಡಿಯಬೇಕು. ಈ ಮೀಸಲಾತಿ ನಿರ್ಣಯದಿಂದ ದಲಿತರು, ಬಡವರು, ಹಿಂದುಳಿದವರಿಗೆ ಅನ್ಯಾಯವಾಗುವುದರಿಂದ 15% ಮೀಸಲಾತಿಯನ್ನ ರದ್ದು ಮಾಡಿ ರಾಜ್ಯಪಾಲರು ಒಪ್ಪಿಗೆ ನೀಡಬಾರದು ಎಂದು ಉಪವಿಭಾಗಾಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಎಲ್ಲಾ ಜಾತಿಯಲ್ಲೂ ಬಡವರು ಇದ್ದು ಕೂಲಿ ಮಾಡುತ್ತಿರುವ ಅತಿ ಕಡು ಬಡವರು ಇದ್ದು ಎಂದೂ ಸಹ ಗುಡಿಸಲಿನಲ್ಲಿ ವಾಸ ಮಾಡುತ್ತಿರೋದು ನಮ್ಮ ಕಣ್ಣ ಮುಂದೆ ಇದ್ದು ಇದನ್ನ ನೋಡದೆ ಓಲೈಕೆ ರಾಜಕಾರಣ ಮಾಡುತ್ತಿರುವ ಸರ್ಕಾರ ಮುಸ್ಲಿಂ ತುಷ್ಟೀಕರಣ ಮಾಡುತ್ತಿದೆ ಎಂದ ಕಾಂಗ್ರೆಸ್ ಸರ್ಕಾರ ಎಂದು ದೂರಿದರು. ದಲಿತರು, ಬಡವರು, ಹಿಂದುಳಿದವರು ಎಂದು 50% ಜನ ಇವತ್ತಿಗೂ ಸ್ವಂತ ಸೂರು ಇಲ್ಲದೆ ಒದ್ದಾಡುತ್ತಿರುವಾಗ ಅಕ್ರಮವಾಗಿ ಒಂದು ಮತದ ಸಮುದಾಯದ ಓಲೈಕೆಗೆ ಮುಸ್ಲಿಮರನ್ನ ತುಷ್ಟೀಕರಣ ಮಾಡಬೇಕು ಎಂಬ ದುರುದ್ದೇಶದಿಂದ ಮುಸ್ಲಿಮರಿಗೆ 15% ವಸತಿ ಯೋಜನೆಯಲ್ಲಿ ನೀಡುತ್ತಿರೋದು ಬಡವರಿಗೆ ಅನ್ಯಾಯವಾಗುತ್ತದೆ. ಈ ವಸತಿ ಯೋಜನೆಯಲ್ಲಿ ಅಲ್ಪಸಂಖ್ಯಾತರಿಗೆ 15% ಹೆಚ್ಚಳ ಮಾಡಿ ವಸತಿ ಹಂಚಲು ಪ್ರಾರಂಭಿಸಿದರೆ ಬಡವರಿಗೆ, ದಲಿತರಿಗೆ, ಕೂಲಿ ಕಾರ್ಮಿಕರಿಗೆ ಅನ್ಯಾಯವಾಗುತ್ತದೆ. ಆದ್ದರಿಂದ ಸಚಿವ ಸಂಪುಟದಲ್ಲಿ ತೆಗೆದುಕೊಂಡಿರುವ ನಿರ್ಣಯಕ್ಕೆ ಮಾನ್ಯ ರಾಜ್ಯಪಾಲರು ಅಂಕಿತ ಹಾಕದೆ ತಿರಸ್ಕರಿಸಿ ಬಡವರಿಗೆ ಅನ್ಯಾಯ ಆಗುವುದನ್ನು ತಡೆಯಬೇಕು ಎಂದು ಪ್ರತಿಭಟನೆಕಾರರು ಮನವಿಯಲ್ಲಿ ಆಗ್ರಹಿಸಿದ್ದಾರೆ. ಇದೇ ತುಷ್ಟೀಕರಣ ಮುಂದುವರೆದಲ್ಲಿ ರಾಜ್ಯಾದ್ಯಂತ ಹಿಂದೂಗಳ ಜಾಗೃತಿ ಮಾಡಿ ಉಗ್ರ ಪ್ರತಿಭಟನೆ ಮಾಡಲಾಗುವುದು ಎಂದು ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯದ ಕಾಂಗ್ರೆಸ್ ಸರ್ಕಾರ ಮತ್ತೊಮ್ಮೆ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸಿ ಮುಸ್ಲಿಮರ ಓಲೈಕೆ ಮಾಡೋದಕ್ಕೋಸ್ಕರ ಏನು 19ನೇ ತಾರೀಕಿಗೆ ಸಚಿವ ಸಂಪುಟದಲ್ಲಿ 15% ಮೀಸಲಾತಿಯನ್ನ ಮುಸಲ್ಮಾನರಿಗೋಸ್ಕರ ವಸತಿ ಯೋಜನೆಗಳಲ್ಲಿ ಮೀಸಲಾತಿ ಇಟ್ಟಿರತಕ್ಕಂಥದ್ದು ಅತ್ಯಂತ ಆಘಾತಕಾರಿ ವಿಷಯವಾಗಿದೆ. ಈಗಾಗಲೇ ಡಾ ಬಿಆರ್ ಅಂಬೇಡ್ಕರ್ ಅವರು ಬರೆದಿರತಕ್ಕಂಥ ಸಂವಿಧಾನದಲ್ಲೂ ಸಹ ಮತದ ಮತ್ತು ಮತೀಯ ಆಧಾರದ ಮೇಲೆ ಯಾವುದೇ ಕಾರಣಕ್ಕೂ ಸಹ ಮೀಸಲಾತಿಯನ್ನು ಕೊಡಬಾರದು ಅಂತ ಹೇಳಿದ್ರು. ಮತ್ತೆ ಪದೇ ಪದೇ ಈ ರಾಜ್ಯ ಸರ್ಕಾರ ಈ ರೀತಿಯಾದಂತಹ ಹಿಂದೂ ವಿರೋಧಿ ಧೋರಣೆಯನ್ನು ಮಾಡಿ ಮುಸಲ್ಮಾನರುಗಳನ್ನು ಓಲೈಕೆ ಮಾಡಬೇಕು ಅಂತ ಹೇಳ್ತಕ್ಕಂಥದ್ದು ಅತ್ಯಂತ ಖಂಡನೀಯ. ಹಾಗಾಗಿ ಇವತ್ತು ನಾವು ರಾಜ್ಯಪಾಲರಿಗೆ ಮಾನ್ಯ ಎಸಿ ಅವರ ಮುಖಾಂತರ ಮನವಿಯನ್ನು ಕೊಟ್ಟಿದ್ದೀವಿ. ಯಾವುದೇ ಕಾರಣಕ್ಕೂ ಸಹ ಈ ಏನು ಇವತ್ತು ಸಂಪುಟ ಸಭೆಯಲ್ಲಿ ಮಾಡಿರತಕ್ಕಂತಹ ಏನು ಅನುಮೋದನೆ ಏನಿದೆ ಅದಕ್ಕೆ ಅಂಕಿತ ಹಾಕಬಾರದು ಅಂತ ಹೇಳಿ ಮನವಿಯನ್ನು ಮಾಡಿದ್ದೀವಿ. ಹಾಗೆಯೇ ಇವತ್ತು ಇದನ್ನ ಕಾಂಗ್ರೆಸ್ ಸರ್ಕಾರದ ಸಚಿವರುಗಳು ಸಮರ್ಥನೆ ಮಾಡಿಕೊಂಡಿರತಕ್ಕಂಥದ್ದು ಸಹ ಖಂಡನೀಯ. ಏನು ಡಿ.ಕೆ. ಶಿವಕುಮಾರ್ ಅವರು ಇವತ್ತು ಏನು ಅಲ್ಪಸಂಖ್ಯಾತರಿಗೆ ನಾವು ಮುಸಲ್ಮಾನರುಗಳಿಗೆ ಇವತ್ತು ಅತ್ಯಂತ ಹೆಚ್ಚು ವಸತಿಗಳನ್ನು ಕಟ್ಟಿದ್ದೀವಿ. ಹಾಗಾಗಿ ಯಾವುದು ಸಹ ಹಾಗೆ ಖಾಲಿ ಇದೆ. ಹಾಗಾಗಿ ನಾವು ಅದನ್ನ ಮುಸಲ್ಮಾನರುಗಳಿಗೆ 15% ಮೀಸಲಾತಿಯನ್ನು ಕೊಟ್ಟಿದ್ದೀವಿ ಅಂತ ಹೇಳಿರ್ತಕ್ಕಂಥದ್ದು. ನಾನು ಅವರಿಗೊಂದು ಪ್ರಶ್ನೆಯನ್ನು ಹಾಕಕ್ಕೆ ಇಚ್ಛೆ ಪಡ್ತೀನಿ. ಇವತ್ತು ನೀವು ಪ್ರತಿನಿಧಿಸುವಂತಹ ಒಕ್ಕಲಿಗರಲ್ಲಿ ಎಷ್ಟು ಜನಕ್ಕೆ ಮನೆ ಇಲ್ಲ ಅಂತ ಹೇಳಿ ನೀವು ಸರ್ವೆಯನ್ನು ಮಾಡಿಸಿ ಅದಾದ ನಂತರ ಈ ರೀತಿಯಾದಂತಹ ಹೇಳಿಕೆಯನ್ನು ಕೊಡಿ. ಇದು ಯಾವುದೇ ರೀತಿಯಾದಂತಹ ಹೇಳಿಕೆ ಇವತ್ತು ಇಡೀ ಸಮಾಜ ಮತ್ತೆ ಜಾತಿಯ ಮಧ್ಯದಲ್ಲಿ ಬಿರುಕನ್ನು ಉಂಟು ಮಾಡುವಂತಹ ವಿಚಾರವಾಗಿದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸಹ ಇನ್ನು ಮೇಲೆ ಈ ರೀತಿಯಾದಂತಹ ವಿಚಾರವನ್ನು ಮಾಡಬಾರ್ದು. ಮತ್ತೆ ಈ ಏನು 15% ಏನು ಇದನ್ನು ಮೀಸಲಾತಿಯನ್ನು ಕೊಟ್ಟಿದ್ದಾರೆ ಅದನ್ನು ತಕ್ಷಣ ವಾಪಸ್ ತಗೊಳ್ಬೇಕು ಅಂತ ಹೇಳಿ ಮತ್ತೆ ಅಕಸ್ಮಾತ್ ಆಗಿ ಕಾಂಗ್ರೆಸ್ ಇದೇ ರೀತಿ ಅದನ್ನು ಮುಂದುವರಿಯುತ್ತೆ ಅಂತ ಕೇಳಿದ್ರೆ ನಾನು ಸಕಲೇಶ್ಪುರದಲ್ಲಿರ್ತಕ್ಕಂಥ ಮುರಳಿ ಮೋಹನ್ ಅವರಿಗೂ ಸಹ ನೀವು ಈ ಮುಂದಿನ ಚುನಾವಣೆಯ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಸಹ ನಮಗೆ ಹಿಂದೂಗಳ ವೋಟ್ ಬೇಡ ಅಂತ ಹೇಳಿ ಅದಾದ ನಂತರ ನೀವು ಚುನಾವಣೆಗೆ ಹೋಗಬೇಕು. ಮತ್ತೆ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರಿಗೂ ಸಹ ನಾನು ಒಂದು ಚಾಲೆಂಜ್ ಅನ್ನು ಹಾಕ್ತೀನಿ. ನೀವು ಮುಂದಿನ ಚುನಾವಣೆಗಳಲ್ಲಿ ಹಿಂದೂಗಳ ವೋಟ್ ಬೇಡ ಅಂತ ಹೇಳಿ ಎಷ್ಟು ಬೇಕಾದ್ರೂ ಮೀಸಲಾತಿ ಕೊಡಿ ಅಂತ ಹೇಳಿ ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಸಂದರ್ಭದಲ್ಲಿ ಹಿಂದೂ ಹಿತರಕ್ಷಣಾ ವೇದಿಕೆ ಅಧ್ಯಕ್ಷ ಕಬ್ಬಿನಗದ್ದೆ ಮಂಜುನಾಥ್, ಸಂಚಾಲಕ ಶಿವು ಜಿಪಿ, ಹಾನುಬಾಳು ಸಂಚಾಲಕ ಹೆಬ್ಬಸಾಲೆ ರವಿ, ಬಿಜೆಪಿ ಮುಖಂಡ ದುಷ್ಯಂತ್ ಗೌಡ, ಹರೀಶ್ ಗೌಡ, ಆಟೋ ಲೋಕೇಶ್, ಸುಪ್ರೀತ್, ಸಂತೋಷ್, ದಿಲೀಪ್ ಕೆರೋಡಿ ಉಪಸ್ಥಿತರಿದ್ದರು.